ವಿಶ್ವವಿಖ್ಯಾತ ನಾಡಹಬ್ಬ ಮೈಸೂರು ದಸರಾ ಮಹೋತ್ಸವಕ್ಕೆ ಸಕಲ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗ್ತಾ ಇದೆ. ಅಂಬಾವಿಲಾಸ ಅರಮನೆಯಲ್ಲಿ ಖಾಸಗಿ ದರ್ಬಾರ್ಗೆ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗ್ತಾ ಇದೆ. ರಾಜ ವಂಶಸ್ಥರಿಂದ ಅರಮನೆಯಲ್ಲಿ ಖಾಸಗಿ ದರ್ಬಾರ್ ನಡೆಯಲಿದೆ. ಸೆಪ್ಟೆಂಬರ್ 27ರಿಂದ ಅಕ್ಟೋಬರ್ 27ರವರೆಗೆ ಖಾಸಗಿ ಕಾರ್ಯಕ್ರಮಗಳು ಇರಲಿವೆ. ಸೆಪ್ಟೆಂಬರ್ 27ರಂದು ಬೆಳಗ್ಗೆ 7:30ಕ್ಕೆ ನವಗ್ರಹ ಹೋಮ, ಶಾಂತಿ ಪೂಜೆ, ಬಳಿಕ ದರ್ಬಾರ್ ಹಾಲ್ನಲ್ಲಿ ರತ್ನ ಖಚಿತ ಆಸನ ಜೋಡಣೆ ಮಾಡಲಾಗುತ್ತೆ. ಪಟ್ಟದ ಹಸು, ಕುದುರೆ, ಆನೆ, ಅಶ್ವಗಳು ಗೋಶಾಲೆಗೆ ಆಗಮನ. ಅಕ್ಟೋಬರ್ 3ರಂದು ನವರಾತ್ರಿ ಕೈಂಕರ್ಯ ಶುಭಾರಂಭಗೊಳ್ಳುತ್ತೆ. ಬೆಳಗ್ಗೆ 5:45ರ 6:10 ಒಳಗೆ ರತ್ನ ಖಚಿತ ಆಸನಕ್ಕೆ ಸಿಂಹಮುಖ ಜೋಡಣೆ ಮಾಡಲಾಗುತ್ತೆ. ಬಳಿಕ ಚಾಮುಂಡಿ ತೊಟ್ಟಿಯಲ್ಲಿ ಯದುವೀರ್ಗೆ ಕಂಕಣ ಧಾರಣೆ, ಸವಾರಿ ತೊಟ್ಟಿಗೆ ಪಟ್ಟದ ಆನೆ, ಕುದುರೆ, ಹಸುಗಳು ಆಗಮಿಸುತ್ತವೆ. ಬೆಳಗ್ಗೆ 11ಕ್ಕೆ ಕಳಸ ಪೂಜೆ ಮತ್ತು ಸಿಂಹಾಸನ ಪೂಜೆ. ಬೆಳಗ್ಗೆ 11:35ರಿಂದ 12:05 ಒಳಗೆ ಯದುವೀರ ಸಿಂಹಾಸನ ರೋಹಣ. ಅಕ್ಟೋಬರ್ 11ರಂದು ಮಹಾನವಮಿ ಹಾಗೂ ಆಯುಧ ಪೂಜೆ ನಡೆಯಲಿದೆ. ಅಕ್ಟೋಬರ್ 12ರಂದು ವಿಜಯದಶಮಿ. ಅಕ್ಟೋಬರ್ 27ರಂದು ಸಿಂಹಾಸನ ವಿಸರ್ಜನೆ ಮಾಡಲಾಗುತ್ತೆ. ವಿಶ್ವವಿಖ್ಯಾತ ನಾಡಹಬ್ಬ ಮೈಸೂರು ದಸರಾ ಮಹೋತ್ಸವಕ್ಕೆ ಸಕಲ ರೀತಿಯಲ್ಲೂ ಕೂಡ ಸಿದ್ಧತೆಯನ್ನು ಮಾಡಿಕೊಳ್ಳಲಾಗ್ತಾ ಇರುವಂಥದ್ದು. ಅಂಬಾವಿಲಾಸ ಅರಮನೆಯಲ್ಲಿ ಖಾಸಗಿ ದರ್ಬಾರ್ಗೆ ಸಿದ್ಧತೆಯನ್ನು ಮಾಡಿಕೊಳ್ಳಲಾಗ್ತಾ ಇದೆ. ರಾಜ ವಂಶಸ್ಥರಿಂದ ಅರಮನೆಯಲ್ಲಿ ಖಾಸಗಿ ದರ್ಬಾರ್ ನಡೆಯಲಿದೆ. ಸೆಪ್ಟೆಂಬರ್ 27ರಿಂದ ಅಕ್ಟೋಬರ್ 27ರವರೆಗೆ ಖಾಸಗಿ ಕಾರ್ಯಕ್ರಮಗಳು ಇರಲಿವೆ. ಸೆಪ್ಟೆಂಬರ್ 27ರಂದು ಬೆಳಗ್ಗೆ 7:30ಕ್ಕೆ ನವಗ್ರಹ ಹೋಮ, ಶಾಂತಿ ಪೂಜೆ, ಬಳಿಕ ದರ್ಬಾರ್ ಹಾಲ್ನಲ್ಲಿ ರತ್ನ ಖಚಿತ ಆಸನವನ್ನು ಜೋಡಣೆ ಮಾಡಲಾಗುತ್ತೆ. ಪಟ್ಟದ ಹಸು, ಕುದುರೆ, ಆನೆ, ಅಶ್ವಗಳು ಗೋಶಾಲೆಗೆ ಆಗಮಿಸುತ್ತವೆ. ಅಕ್ಟೋಬರ್ 3ರಂದು ನವರಾತ್ರಿ ಕೈಂಕರ್ಯ ಶುಭಾರಂಭಗೊಳ್ಳುತ್ತೆ. ಬೆಳಗ್ಗೆ 5:45ರಿಂದ 6:10 ಒಳಗೆ ರತ್ನ ಖಚಿತ ಆಸನಕ್ಕೆ ಸಿಂಹಮುಖ ಜೋಡಣೆ ಇರುತ್ತೆ. ಬಳಿಕ ಚಾಮುಂಡಿ ತೊಟ್ಟಿಯಲ್ಲಿ ಯದುವೀರ್ಗೆ ಕಂಕಣ ಧಾರಣೆ ನಡೆಯಲಿದೆ. ಸವಾರಿ ತೊಟ್ಟಿಗೆ ಪಟ್ಟದ ಆನೆ, ಕುದುರೆ, ಹಸುಗಳು ಆಗಮಿಸುತ್ತವೆ. ಬೆಳಗ್ಗೆ 11ಕ್ಕೆ ಕಳಸ ಪೂಜೆ ಮತ್ತು ಸಿಂಹಾಸನ ಪೂಜೆ ಇರುತ್ತೆ. ಬೆಳಗ್ಗೆ 11:35ರಿಂದ 12:05 ಒಳಗೆ ಯದುವೀರ ಸಿಂಹಾಸನ ರೋಹಣ ಮಾಡ್ತಾರೆ. ಅಕ್ಟೋಬರ್ 11ರಂದು ಮಹಾನವಮಿ ಹಾಗೂ ಆಯುಧ ಪೂಜೆ ನಡೆಯಲಿದ್ದು, ಅಕ್ಟೋಬರ್ 12ರಂದು ವಿಜಯದಶಮಿ, ಅಕ್ಟೋಬರ್ 27ರಂದು ಸಿಂಹಾಸನ ವಿಸರ್ಜನೆ ಮಾಡಲಾಗುತ್ತೆ.